ಮಾತಾಡುವಂತ ಯಾವುದೇ ನೈತಿಕತೆ ಇಲ್ಲ. ಅವ್ರೇನ್ ಮಾತಾಡ್ತಾರೆ, ಯಾವುದೋ ಒಂದು 25 ಲಕ್ಷದ ಬಗ್ಗೆ, ಹಗುರವಾಗಿ ಭ್ರಷ್ಟಾಚಾರದ ಬಗ್ಗೆ ವಿಧಾನಸೌಧದೊಳಗಡೆ ಈ ರೀತಿ ನಡೆದ್ರೆ ಮುಂದೆ ಗತಿ ಇರ್ತದೆ. ಅದನ್ನೆಲ್ಲ ವ್ಯವಹಾರಗಳು ಹೊರಗಡೆ ನಿಂತು ಸ್ವಲ್ಪ ಹೇಳ್ತೀವಿ. ವೆಸ್ಟ್ ಎಂಡ್ ನಾಗ ನಡೀತಾವೆ ಮುಖ್ಯಮಂತ್ರಿಗಳು, ವೆಸ್ಟ್ ಎಂಡ್ ನಲ್ಲೇ 2 ಅವರು ವ್ಯವಹಾರ ಮಾಡ್ತಾರೆ. ಕೆಲವು ಮಂತ್ರಿಗಳು ವಿಧಾನಸೌಧದಾಗ ಮಾಡ್ತಾರೆ. ಅಂದಾಗ ಇದು ವ್ಯವಸ್ಥೆ ಎಲ್ಲಿ ಬಿಟ್ಟಿದ್ರೆ ಯಾರಿಗೂ ಭಯ ಇಲ್ಲ. ಇನ್ನೂರಿಗೆ ಏನು ಕ್ರಮನೇ ಆಗಿಲ್ಲ. ಮೋಹನ್ ಏನ್ ಕ್ರಮ ಆಯ್ತು, ಏನೂ ಇಲ್ಲ. ಅಂದ್ರೆ ಎಲ್ಲ ಮುಚ್ಚಾಕ್ಲಿಕ್ಕೆ ಪ್ರಧಾನಮಂತ್ರಿ ಹೆಸರುವಂತದ್ದು ಸರ್ವತಾ ಹೋಗ್ತಾರಂತಲ್ಲ. ಅದಕ್ಕೆ ಇದೇ ರೀತಿ ಅವರು ಪುಟಗೋಷ್ಠಿ ಯಾಕೆ ಮಾಡಿದಾರೆ ಉತ್ತರ ಕೊಟ್ಟರೆ ನಾವು ಪುಟಗೋಷ್ಠಿಯಾಗಿ ಅವ್ರು ಉತ್ತರ ಕೊಡ್ಬೇಕಾಗ್ತದೆ. ಅಲ್ಲ, ಅವರು ಅಂಬಾನಿ ಕುಟುಂಬಕ್ಕೆ ಹೆಲ್ಪ್ ಮಾಡಕ್ಕೆ ರಫೇಲ್ ಡೀಲ್ ಮಾಡಿರು ಅಂತ ಅವ್ರ ಆರೋಪಗಳು. ಅಂಬಾನಿ ಗ್ರೂಪಿಗೆ ಯಾಕ್ರಿ? ಅಂಬಾನಿ ಗ್ರೂಪಿಗೆ ಹೆಲ್ಪ್ ಮಾಡಿದ್ರೆ ಕಾಂಗ್ರೆಸ್ಸಿಗರು, ವಿಜಯ ಮಲ್ಯಗೆ ಸಾಲ ಕೊಟ್ಟರೆ ಕಾಂಗ್ರೆಸ್ಸಿಗರು, ನೀರವ್ ಮೋದಿಗೆ ಸಾಲ ಕೊಟ್ಟರೆ ಕಾಂಗ್ರೆಸ್ಸಿಗರು. ಅವಾಗ ಬಿಜೆಪಿ ಇರಲಿಲ್ಲ. ಈ 5 ವರ್ಷದೊಳಗೆ ಮೋದಿ ಅವರು ಕೊಟ್ಟಂತ ಸಾಲ ಅಲ್ಲದು, ಒಟ್ಟಾರ ಅವರು ವಸೂಲಿ ಮಾಡಕತ್ತಾರ. ನಾವು ಅವ್ರ ಹಿಡ್ಕೊಂಡು ಈಗ ವಿಜಯ ಮಲ್ಯ ತಗೊಂಡ ಪ್ರಯತ್ನ ಮಾಡಿದ್ರು ಮೋದಿ ಅವರು. ನೀರವ್ ಮೋದಿ ಎಲ್ಲಾರು ಬರ್ತಾರೆ, ನೋಡ್ತಾ ಇದ್ದಾರೆ. ದಾವೂದ್ ಇಬ್ರಾಹಿಂ ಕರ್ಕೊಂಡು ಬರ್ತಾರೆ ಕೆಲವು ದಿವಸ. ಎಲ್ಲ ಏನ ಈ ದೇಶವನ್ನು ಲುಟಿ ಮಾಡೋದವರು, ಕೊಳ್ಳೆ ಹೊಡೆದವರು, ನಮ್ಮ ದೇಶದ ವಿರುದ್ಧ ಚಟುವಟಿಕೆ ಮಾಡೋಂತ ಪಾಕಿಸ್ತಾನದಲ್ಲಿ ನಡೆದುಕೊಡ್ತಾರೆ. ಆ ಎಲ್ಲ ಕಾರಣಕ್ಕೆ ತಮ್ಮಂತ ಕಾಲ ಬರ್ತದೆ. ಸ್ವಲ್ಪ ಸಮಾಧಾನ. ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಂದ್ರೆ, ಅವ್ರು ಎರಡು ಇಂಗ್ಲಿಷ್ ಒಂದು ಮಾಧ್ಯಮದ ಪತ್ರಿಕೆ ಅದೇ 1000 ಕೋಟಿ ರೂಪಾಯಿ ಹಾಕೊಂಡಿದ್ರು. ಇವತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು 1000 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಇವತ್ತು ಗುರ್ತಾಗಿದೆ. ಇದೆಲ್ಲ ನೋಡಿದ್ರೆ ಬಿಜೆಪಿ ಅವ್ರಿಗೆ ಯಾರ ಮನೆ ರೇಟ್ ಆಗಬೇಕು, ಯಾರ ಮೇಲೆ 1000 ಕೋಟಿ ಸಿಕ್ಕದ ರೇಡ್ ಮಾಡೋರು ಎಲ್ಲಾರನ್ನೂ ಸಮಾನವಾಗಿನೇ ಮಾಡ್ಯಾರ. ನಮ್ಮ ಅನೇಕ ಸಚಿವರು ಮನೆಯೂ ರೇಟ್ ಆಗ್ಯಾವ. ಸಿದ್ದೇಶ್ವರು ದಾವಣಗೆರೆ 20 ವರ್ಷದ ಜಾತ್ರೆಯನ್ನ ಆಚರಣೆ ಮಾಡಿದ್ದೇವೆ. ಮೊನ್ನೆ ಕಾರ್ಯಕ್ರಮ. ಇದಕ್ಕೆ ಈ ಸಲದ ಜಾತ್ರೆ ಸರಳವಾಗಿ ಮತ್ತು ಬರಗಾಲದ ಹಿನ್ನೆಲೆಯಲ್ಲಿ ಸಾಕಷ್ಟು ವ್ಯಾಪಾರಸ್ಥರಲ್ಲಿ, ಜನರಲ್ಲಿ ಒಂದು ಆರ್ಥಿಕ ವ್ಯವಹಾರಗಳು ಸಹ ಕಡಿಮೆ ಇರೋದ್ರಿಂದ ಈ ಸಲ ಯಾವುದೇ ಅದ್ದೂರಿ ಆದಂತಹ ಕಾರ್ಯಕ್ರಮಗಳನ್ನು ಹಾಕೊಳ್ಳದೆ ಯಥಾಸ್ಥಿತಿ ಸಾಂಪ್ರದಾಯಿಕವಾಗಿ, ಧಾರ್ಮಿಕವಾಗಿ ಏನು ನಮ್ಮ ಜಾತ್ರೆಯಲ್ಲಿ ಮಾಡ್ತೀವಿ ಅಷ್ಟನ್ನು ಮೀರಿಬಿಟ್ಟು ಯಾವುದೇ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಸಿದ್ದೇಶ್ವರ ಪ್ರಶಸ್ತಿ ಸಹಿತ ಈ ಸಲ ನಾವು ಯಾವುದನ್ನು ಕೊಡುವುದನ್ನ ಮಾಡಬಾರ್ದು ಅಂತ ನಿರ್ಣಯವನ್ನು ಈಗಾಗಲೇ ನಮ್ಮ ಆಡಳಿತಗಳನ್ನು ನಾವು ತಗೊಂಡಿದ್ದೀವಿ. ಮುಂದಿನ ವರ್ಷ ಯಥಾಸ್ಥಿತಿ ಮತ್ತೆ ಸಿದ್ದೇಶ್ವರ ಜಾತ್ರೆಯನ್ನ ನಾವು ಮಾಡಬೇಕು ಅಂತ ನಿರ್ಣಯ ಈಗಾಗಲೇ ನಾವು ಮಾಡಿದ್ದೀವಿ. ಈಗಾಗಲೇ ಒಬ್ಬ ಪತ್ರಕರ್ತರು ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಪುರುಷರಿಗೆ ದೇವಸ್ಥಾನ ದರ್ಶನಕ್ಕೆ ತೊಂದರೆ ಆಗ್ತಾ ಇರೋದಕ್ಕೆ ಗಮನಕ್ಕೆ ತಗೊಂಡಿದ್ದಾರೆ. ಅದನ್ನು ನಾವು ಪೊಲೀಸ್ ಇಲಾಖೆ ಜೊತೆಗೆ ಮಾತನಾಡಿ ಪ್ರತ್ಯೇಕವಾಗಿ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಅದನ್ನ ಆ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ನಾವು ಇವತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪ್ರಾಂಗಣದಲ್ಲಿ ಎಲ್ಲ ಅಧಿಕಾರಿಗಳ ಸಭೆ ಮಾಡಿ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಮಹಾನಗರ ಪಾಲಿಕೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ವಿದ್ಯುತ್ ಇಲಾಖೆ, ಸಾರಿಗೆ ಇಲಾಖೆ ಎಲ್ಲ ಅಧಿಕಾರಿಗಳ ಜೊತೆ ಸರ್ಕಾರ ರಫೇಲ್ ಡೀಲ್ ಕೇಂದ್ರ ಸರ್ಕಾರ 30,000 ಕೋಟಿ ಹಗರಣ ಮಾಡಿದೆ. ಇದು 25 ಲಕ್ಷ ಪುಟಗೋಸಿ ಮೋದಿಯವ್ರು ಯಾರು ಸಲುವಾಗಿ ರೊಕ್ಕ ತಿನ್ಬೇಕ್ರಿ? ಏನೋ ಬೇಜವಾಬ್ದಾರಿ ಜನ ಸುಂದರ ಮಾತಾಡುವಂತ ಪುಟಗೋಸಿ ಅಂತ ಮಾತಾಡ್ತಾರೆ. ಅವರೇ ಒಬ್ಬ ಪುಟಗೋಸಿ ಅದ. ಕಾಂಗ್ರೆಸ್ನ ಪುಟಗೋಸಿಗಳಿದ್ರಲ್ಲ, ರಾಹುಲ್ ಗಾಂಧಿನೇ ಪುಟಗೋಸಿ ಅದ ದೇಶನಾಗ. ಏನ್ ರಾಹುಲ್ ಗಾಂಧಿಯಿಂದ ಏನ್ ರಫೇಲ್ ಅಂದ್ರೆ ಏನ್ ಹುಟ್ಟದ? ರಾಹುಲ್ ಗಾಂಧಿ ಒಬ್ಬ ರಕ್ಷಣಾ ಸಚಿವರು ಸಾಕಷ್ಟು ಸಮರ್ಥನೀಯವಾಗಿ ಲೋಕಸಭೆಯಲ್ಲಿ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಇವತ್ತು ದೇಶದ ಜನರ ಮುಂದೆ ಇಟ್ಟಿದ್ದಾರೆ. ಇಡೀ 4 ನಮ್ಮ ಮಹಿಳಾ ಸಚಿವರು ಶ್ರೀಮತಿ ಸುಷ್ಮಾ ಸ್ವರಾಜ್ ಅವರು, ಅದೇ ರೀತಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು, ಅದೇ ರೀತಿ ಜೈಕಿ ಅವರು, ಇನ್ನೊಬ್ರು ಶ್ರೀಮತಿ ಸ್ಮೃತಿ ಇರಾನಿ ಅವರು ಎಲ್ಲರೂ ಸಮರ್ಥ ಮಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾರು ಸಲ ರೊಕ್ಕ ತಿನ್ಬೇಕು, ಭ್ರಷ್ಟಾಚಾರ ಯಾರು ಮಾಡಬೇಕು ಅನ್ನೋದು ಮಾಡಲು ಈ ದೇಶದ ಕಾಂಗ್ರೆಸ್ ಅವ್ರಿಗೆ ಮನಿ ಅದ, ಕುಟುಂಬ ಅದ. ಅವ್ರೇನಾದ್ರು ಅವ್ರ ಮನೆ, ಅವ್ರ ತಾಯಿ ಯಾವ ಮನೆಯಾಗಿರ್ತಾರ, ಸೋನಿಯಾ ಗಾಂಧಿ ಅವ್ರು ಯಾವ ಮನೆಯಾಗಿರ್ತಾರ,
ಈ ಜಗತ್ತಿನ 10 ಶ್ರೀಮಂತರಲ್ಲಿ ಬ್ರಿಟನ್ ಮಹಾರಾಣಿ ಇಂಥ ಶ್ರೀಮಂತರು ಯಾರಪ್ಪ ಅಂದ್ರೆ ಸೋನಿಯಾ ಗಾಂಧಿ ಅಂತ ಹೇಳಿ ಎಲ್ಲಾ ಪತ್ರಿಕೆಗಳು ಮಾಧ್ಯಮಗಳು ಹೇಳ್ತಾ ಇದ್ದಾರೆ. ಮೋದಿ ಅವ್ರ ಬಗ್ಗೆ ಆಸ್ತಿ ಪಾಸ್ತಿ ಬಯಲಿಗೆ ಪಡಿಸ್ಲಿ, ಅವ್ರು ಸ್ವಂತ ತಮ್ಮ ಊಟ ಸಹಿತ ಪ್ರಧಾನಮಂತ್ರಿ ಆದ್ರೂ ಅವ್ರ ಸ್ವಂತ ಖರ್ಚಿನಿಂದ ಮಾಡ್ತಾರೆ. ಇವತ್ತೆಲ್ಲಾ ಕಡೆ ಮಾಡ್ತಾರೆ. ಆ ಮೋದಿ ತಪ್ಪಿಸಿದ್ದಕ್ಕೆ ಅವ್ರಿಗೆ ಶಿಕ್ಷೆ ಲೋಕಸಭೆದಲ್ಲಿ ಆಗ್ತದೆ.